ತಮ್ಮ ಹಗೂರ ಮಾತಿಗೆ ದೊಡ್ಡ ಬೆಲೆಯನ್ನು ತೆತ್ತಿರುವಂತಹ ಯತ್ನಾಳ್ ಅವರ ಉಚ್ಚಾಟನಾ ಕ್ರಮಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಸಮರ್ಥಿಸಿಕೊಳ್ತಾ ಇದ್ದಾರೆ. ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ರಾಜ್ಯ ಬಿಜೆಪಿಯ ನಾಯಕರು ಈ ಕ್ರಮವನ್ನ, ಕಠಿಣ ಕ್ರಮವನ್ನ ಹೇಗೆ ಅಂತ, ಯಾರು ಪಕ್ಷದ ವಿರುದ್ಧ ಮಾತಾಡೋದು ಒಳ್ಳೆಯದಲ್ಲ, ಕೇಂದ್ರ ನಾಯಕರ ತೀರ್ಮಾನಕ್ಕೆ ಬದ್ಧ ಅಂತ ಅಂದ್ರು ಆರ್ ಅಶೋಕ್ ಅವರು. ಯತ್ನಾಳ್ಗೆ ಸಾಕಷ್ಟು ಸಲ ತಿದ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಡಲಾಗಿತ್ತು. 5 ಜನರಿಗೂ ಕೂಡ ನೋಟಿಸ್ ಬಂದಿದೆ ಅಂತ ಮುರುಗೇಶ್ ನಿರಾಣಿ ಅವರು ಕೂಡ ಕೇಂದ್ರದ ನಿರ್ಣಯವನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ. ಪಕ್ಷದ ನಿರ್ಧಾರ ಒಳ್ಳೆಯದು ಅಂತ ಬಿಸಿ ಪಾಟೀಲ್ ಹೇಳ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಆಲ್ಮೋಸ್ಟ್ ಕೇಂದ್ರ ಸರ್ಕಾರದ ಅಥವಾ ಕೇಂದ್ರದ ನಡೆ ಕರೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಅವ್ರದ್ದು ಮೊನ್ನೆನೂ ಕೂಡ ಹನಿ ಟ್ರ್ಯಾಪ್ ವಿಚಾರವಾಗಿ, ಅದೇನು ನಾವು ನಮ್ಮ ಸಬ್ಜೆಕ್ಟ್ ಅಲ್ಲ, ನಾವು ಈ 4% ಮೀಸಲಾತಿ ಏನಿದೆ ಅದರ ವಿರುದ್ಧ ಹೋರಾಟ ಮಾಡೋಕ್ಕೆ ಪ್ಲಕಾರ್ಡ್ಸನ್ನು ರೆಡಿ ಮಾಡಿಕೊಂಡು 2 ದಿನದ ಮುಂಚೆನೇ ತಯಾರಾಗಿದ್ದೀರಿ. ನಾವು ಏಕಾಏಕಿ ರಾಜಣ್ಣ ಅವರು ನನ್ನ ಮೇಲೆ ಈ ಥರ ಹನಿ ಟ್ರ್ಯಾಪ್ ಆಗಿದೆ ಅಂತ ಸ್ವಯಂಪ್ರೇರಿತ ಹೇಳಿಕೆಯನ್ನು ಮಾಡಿದ್ದರಿಂದ ನಾವು ಅದನ್ನು ಕೂಡ ಹೋರಾಟ ಮಾಡಿದ್ರಿ. ಈಗ ಅದು ಕಾಂಗ್ರೆಸ್ಸಲ್ಲಿ ದೊಡ್ಡ ಬಿರುಗಾಳಿಯನ್ನು ಬೀಸ್ತಾ ಇದೆ. ನನಗಿರೋ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿನೇ ಇದರ ಸೂತ್ರಧಾರರು ಅಂತ ಅನಿಸುತ್ತೆ. ಅವ್ರಿಗೆ ಸುಧಾರಣೆ ಆಗಲಿಕ್ಕೆ ಸಾಕಷ್ಟು ಸಲ ಹೇಳಿದರೂ ಸಹಿತ ಅವರು ಆ ಕಡೆ ಲಕ್ಷ್ಯ ಕೊಡಲಾರ್ದೇ ಇರುವಂಥದ್ದು, ಮತ್ತು ಒಬ್ಬ ಸಂಘಟನಾಕಾರ ಮತ್ತು ಒಂದು ಒಳ್ಳೆಯ ಸಮಾಜಕ್ಕೆ ಒಂದು ಟೋಯೆ ಕೊಡಿಸೋದಲ್ಲಿರ್ಬೋದು ಅಥವಾ ಬೇರೆ ಬೇರೆ ಹಂತದಲ್ಲಿ ಅವರು ಸಹಿತ ಒಂದು ಹೋರಾಟ ಮಾಡಿರುವಂಥವ್ರು ಮತ್ತು ಮೊದಲಿಂದಲೂ ಒಂದು ಹೋರಾಟದ ಗುಣವನ್ನು ಇಟ್ಕೊಂಡು ಬಂದಿರುವಂಥವ್ರು. ಆದರೆ ಈ ಸಮಯ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಕಳೆದ 1 ವರ್ಷಗಳಿಂದ ಸತತವಾಗಿ ಅವರು ಪಕ್ಷದ ವಿರೋಧವಾಗಿ ಒಂದು ವಿದಿಂದ 4 ವಾಲ್ಸ್ ಅವರು ತಮ್ಮ ಸಮಸ್ಯೆಗಳನ್ನು ಸಲಹೆಗಳನ್ನು ಕೊಡೋದು ಬಿಟ್ಟು, ಪಕ್ಷದ ಹೈಕಮಾಂಡ್ ಒಳ್ಳೆಯ ತೀರ್ಮಾನವನ್ನು ತಗೊಂಡಿದೆ. ನಾನು ಇದನ್ನು ಪಕ್ಷದ ಹಿತದೃಷ್ಟಿಯಿಂದ ಸ್ವಾಗತ ಮಾಡ್ತೀನಿ. ಏಕೆಂದರೆ ಭಾಳಷ್ಟು ಅವಕಾಶವನ್ನು ಕೊಟ್ಟಿದ್ದರು. ಪಕ್ಷದ ಹೈಕಮಾಂಡ್ ಯತ್ನಾಳ್ ಅವರಿಗೆ ಸಾಕಷ್ಟು ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಅವರು 3ನೇ ಬಾರಿ ಪಕ್ಷದಿಂದ ಉಚ್ಚಾಟನೆ ಆಗ್ತಾ ಇರೋದು. ಇಷ್ಟೆಲ್ಲ ಅವಕಾಶ ಕೊಟ್ಟಾಗೂ ಕೂಡ ಪಕ್ಷದ ವಿರೋಧಿ ಈಗ ವಿಜೇಂದ್ರ ಮೇಲೆ ಯಡಿಯೂರಪ್ಪನ ಮೇಲೆ ಬರೀ ಟೀಕೆ ಮಾಡೋದು ಒಂದೇ 1 ಪಾಯಿಂಟ್ ಪ್ರೋಗ್ರಾಮ್ ಮಾಡ್ಕೊಂಡು ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಯಿತು ಅಂತ ಕೇಳ್ತಾ ಇಲ್ಲ. ಇವತ್ತು ಕಾರ್ಯಕರ್ತರು ರಸ್ತೆಯಲ್ಲಿ ನಮಗೆ ಉಗಿತಾ ಇದ್ದಾರೆ, ಏನು ಸರ್ ಇಷ್ಟೊಂದು ಕಾಂಗ್ರೆಸ್ ಹೊಲಸು ಮಾಡ್ತಾ ಇದೆ, ಇಂಥ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ ವಿರೋಧ ಬಿಟ್ಟು ನೀವೇ ಕಚ್ಚಾಡ್ತೀರಿ, ಅವ್ರ ಬಾಯಿಗೆ ಬೀಗ ಹಾಕ್ರಿ, ಇವ್ರ ಬಾಯಿಗೆ ಯಾರ ಬಾಯಿಗೆ ಯಾರು ಹಾಕಬೇಕು. ನಾವು ಜವಾಬ್ದಾರಿಯುತ ಜನ ಆದಮೇಲೆ, ಒಂದು ಪಕ್ಷದಲ್ಲಿದ್ದ ಮೇಲೆ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಮತ್ತು ಪಕ್ಷದ ಶಿಸ್ತಿಗೆ ನಾವು ಭದ್ರಾಗಿರಬೇಕಾಗ್ತದೆ. ಇಲ್ಲ ಅಂದರೆ ಪಕ್ಷ ಬಿಟ್ಟು ಹೊರಗೆ ಹೋಗಬೇಕು, ನಮ್ಮ ಮನಸ್ಸಿಗೆ ತಿಳಿದಾಗ ನಾವು ಮಾಡ್ಕೋಬೋದು. ಆದರೆ ಪಕ್ಷದಲ್ಲಿದ್ದುಕೊಂಡು ಪಕ್ಷ ವಿರೋಧ ಚಟುವಟಿಕೆ ಮಾಡಿ ಪಕ್ಷಕ್ಕೆ ಈಗಾಗಲೇ ಸಾಕಷ್ಟು ಡ್ಯಾಮೇಜ್ ಮಾಡಿದ್ದಾರೆ. ಸಾಕಷ್ಟು ಡ್ಯಾಮೇಜ್ ಆಗಿದೆ. ಈಗ ಬಿಜೆಪಿಯ ಹಿರಿಯ ಶಾಸಕ ಮತ್ತು ಹಿರಿಯ ನಾಯಕ ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮದೇ ವರ್ಚಸ್ಸನ್ನು ಇಟ್ಕೊಂಡಿದ್ದಂತಹ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರನ್ನು ಬಿಜೆಪಿ ಪಕ್ಷ ಕೇಂದ್ರ ಸರ್ಕಾರದಿಂದ ಕೇಂದ್ರ ಬಿಜೆಪಿ ನಿಯೋಗದವರು ಶಿಸ್ತು ಸಮಿತಿಯವರು ಉಚ್ಚಾಟನೆ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಬಿಜೆಪಿಯ ಹಿರಿಯ ಶಾಸಕರು ಮತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು ಕೂಡ ಆಗಿರುವಂಥ SR ವಿಶ್ವನಾಥ್ ಅವರು. ಸರ್, ಮೊದಲ ಒಂದು ಪ್ರತಿಕ್ರಿಯೆ ಉಚ್ಚಾಟನೆ ಆಗಿರೋ ಬಗ್ಗೆ ಯತ್ನಾಳ್ ಅವರು ಉಚ್ಚಾಟನೆ ನಿನ್ನೆ ಆದೇಶ ಹೊರಡಿಸ್ತಾರೆ. ಇದಕ್ಕೆ ಮೊದಲ ಪ್ರತಿಕ್ರಿಯೆ ಸರ್? ಮೊದಲನೇ ಪ್ರತಿಕ್ರಿಯೆ, ಒಬ್ಬ ಹಿರಿಯ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದಂಥ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿರೋದು ನಮಗೇನು ಭಾಳ ಸಂತೋಷ, ಸಮಾಧಾನ ಅಂತೇನಿಲ್ಲ. ಆದರೂ ಕೂಡ ಅವರು ಹೇಳಿಕೆಗಳ ಬಗ್ಗೆ ಸಾಕಷ್ಟು ಸಾರಿ ಅವರಿಗೆ ನೋಟಿಸ್ಗಳನ್ನು ಕೊಟ್ಟಿದ್ದರೂ ಕೂಡ ಸಮರ್ಪಕವಾದಂಥ ಉತ್ತರವನ್ನು ಕೊಟ್ಟಿಲ್ಲ. ಮತ್ತು ಅವರು ರಾಜ್ಯದ ನಾಯಕತ್ವವನ್ನು ಟೀಕೆ ಮಾಡ್ತಕ್ಕಂಥ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಇವತ್ತು ಏನು ತೀರ್ಮಾನವನ್ನು ತಗೊಂಡಿದ್ದಾರೆ ವರಿಷ್ಠರು, ಅದನ್ನು ನಾನು ಸ್ವಾಗತ ಮಾಡ್ತಾಯಿದ್ದೀನಿ. ರಾಜ್ಯದ ನಾಯಕರನ್ನು ಹೇಳಿಕೆಗಳನ್ನ ಟೀಕಿಸುವಂಥದ್ದು, ಸ್ವಪಕ್ಷದವರ ಮೇಲೇ ಆರೋಪಗಳನ್ನ ಮಾಡುವಂಥದ್ದು ನಿರಂತರವಾಗಿ ಮಾಡ್ಕೊಬಂದರು. ಕಳೆದ 4-5 ವರ್ಷದಿಂದ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಸಾಕಷ್ಟು ಬಾರಿ ನೋಟಿಸ್ಗಳನ್ನ ಕೊಟ್ಟಿದ್ದು, ಕರೆದು ಮಾತಾಡಿಸುವಂಥ ಕೆಲಸ ಕೂಡ ಆಗಿತ್ತು. ಬಟ್ ಯತ್ನಾಳ್ ಅವರು ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ನಾನು ಸತ್ಯವಂತ, ನಿನ್ನೆ ಟ್ವೀಟ್ ಕೂಡ ಮಾಡಿದೆ, ಇದು ಸತ್ಯವಂತರಿಗೆ ಕಾಲವಲ್ಲ ಅಂತ ಒಂದು ಪ್ರತಿಕ್ರಿಯೆ ಕೂಡ ಟ್ವಿಟರ್ ಮೂಲಕ ತಿಳಿಸಿರುವಂಥದ್ದು. ಈಗ ನಮ್ಮ ಬೆನ್ನಿಂದೆ ಇದ್ದಂಥ ಹೊಲಸು ನಮ್ಗೆ ಕಾಣಿಸೋದಿಲ್ಲ, ಬೇರೆಯವ್ರು ಹೇಳ್ದಾಗೇ ಗೊತ್ತಾಗತಕ್ಕಂಥದ್ದು. ರಾಜಕಾರಣದಲ್ಲಿ ಸ್ವಚ್ಛ ಹರಿಶ್ಚಂದ್ರ ಅಂತಕ್ಕಂಥದ್ದು ಅದೆಲ್ಲ ಸುಳ್ಳು ಇರ್ಬೋದು, ಸ್ವಲ್ಪ ಒಳ್ಳೆತನೂ ಇರ್ಬೋದು. ಯಾಕೆ ಅವ್ರು 3ನೇ ಬಾರಿಗೆ ಉಚ್ಚಾಟನೆ ಒಳಗಾಗಿರೋದು? ಅವ್ರ ಸ್ವಭಾವನೇ ಏನೋ ಆ ಥರ